ತೊಡೆ ತಟ್ಟಿ ನಿಂತ ದೇವೇಗೌಡರ ಹಿರಿಮಗ ವಿರೋಧಿಗಳ ಬಣಕ್ಕೆ ಚಾಲೆಂಜ್ ಮಾಡಿದ ಎಚ್.ಡಿ. ರೇವಣ್ಣ. ಅಧಿಕಾರ ಶಾಶ್ವತ ಅಲ್ಲ, ನಮ್ಮ ಕೆಲಸಗಳೇ ಶಾಶ್ವತ ಎಂದು ತೊಡೆ ತಟ್ಟಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಜೆಡಿಎಸ್ಸಿನ ಭದ್ರಕೋಟೆ ಎಂದು ಕರೆಸಿಕೊಳ್ಳುವ ಹಾಸನ ಜಿಲ್ಲೆ, ಅದರ ಮುಖ್ಯ ಭಾಗ ಹೊಳೆನರಸೀಪುರದಲ್ಲಿ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಉಳಿಯೋದೇ ಕಷ್ಟ ಎಂದುಕೊಂಡಿದ್ರು. ಸಂಸದ ಎಂದು ಕರೆಸಿಕೊಂಡ ಪ್ರಜ್ವಲ್ ಅಸಿಂಧು ಆಗಿ ಕಾರಾಗೃಹದಲ್ಲಿ ಕೂತ್ಕೊಂಡಿದ್ದಾರೆ. ಎಂಎಲ್ಸಿ ಅಂತ ಕರೆಸಿಕೊಳ್ಳುವ ಸೂರಜ್ ರೇವಣ್ಣ ತೋಟದ ಮನೆಗೆ ಅದು ಯಾರನ್ನು ಆಹ್ವಾನ ಮಾಡಿ ಅದು ಒಂದು ಪ್ರಕರಣ ಸುದ್ದಿಯಾಗಿ ಜಾಮೀನಿನ ಮೇಲೆ ಹೊರಗಿದ್ರು. ನಮ್ಮ ಕುಟುಂಬವನ್ನು ಮುಗಿಸುವ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಎಚ್.ಡಿ. ರೇವಣ್ಣರ ಕುಟುಂಬ ಆರೋಪ ಮಾಡಿತ್ತು. ಷಡ್ಯಂತ್ರದ ಭಾಗವಾಗಿಯೇ ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಮಕ್ಕಳ ಚಾರಿತ್ರ್ಯ ಹರಣವನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ಎಚ್.ಡಿ. ದೇವೇಗೌಡರ ಸುಪುತ್ರ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸುಪುತ್ರ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈಗ ತೊಡೆ ತಟ್ಕೊಂಡು ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಗಳು ಹತ್ರ ಬರ್ತಾ ಇದೆ. ಆ ಚುನಾವಣೆಗಳಲ್ಲಿ ನಮ್ಮ ಕೆಪಾಸಿಟಿ, ನಮ್ಮ ಶಕ್ತಿಯನ್ನು ತೋರಿಸ್ತೀವಿ, ನಾವು ಮುಗಿದು ಹೋದ್ವಿ ಅಂತ ಯಾರು ಅನ್ಕೋಬಾರ್ದು. ವಿರೋಧಿಗಳ ಬಣಕ್ಕೆ ಚಾಲೆಂಜ್ ಮಾಡಿದ ರೇವಣ್ಣ, ಅಧಿಕಾರ ಶಾಶ್ವತ ಅಲ್ಲ, ನಮ್ಮ ಕೆಲಸಗಳೇ ಶಾಶ್ವತ, ನಮ್ಮ ಪಕ್ಷದ ಮುಖಂಡರಿಗೆ ಕಿರುಕುಳ ಕೊಟ್ಟರೆ ಸಹಿಸುವುದಿಲ್ಲ. ಜೆಡಿಎಸ್ ಪಕ್ಷದ ಕೊಡುಗೆ ಏನೆಂಬುದು ಜನರಿಗೆ ಗೊತ್ತಿದೆ. ಎಚ್.ಡಿ.ಕೆ ಅವಧಿಯಲ್ಲಿನ ಕೆಲಸಗಳು ಜಿಲ್ಲೆಯಾದ್ಯಂತ ತೋರಿಸುತ್ತಿವೆ. ನಾವು ಏನು ಎಂಬುದನ್ನು ಸಾಬೀತು ಮಾಡ್ತೀವಿ. ಒಂದು ಪ್ರಾದೇಶಿಕ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಅದು ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಆ ಪ್ರಾದೇಶಿಕ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಸದಾ ರಾಜಕೀಯ ವೈರಿ ಅಂತ ಪರಿಗಣಿಸಿಕೊಂಡಿದ್ದಂತಹ ಜೆಡಿಎಸ್ ಪಕ್ಷ ಯಾವಾಗ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತೋ ಜನ ಜೆಡಿಎಸ್ ಅನ್ನು ಕೈ ಬಿಟ್ರು. ಇದು ವಾಸ್ತವ ಅಂತ ಒಂದು ವರ್ಗ ವಾದ ಮಾಡ್ತಾ ಇದೆ. ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜಕಾರಣ ಮಾಡಬೇಕು ಎನ್ನುವಂತಹ ಪರಿಜ್ಞಾನವನ್ನು ಪ್ರಾದೇಶಿಕ ಪಕ್ಷ ಯಾವಾಗ ಕಳೆದುಕೊಂಡಿತೋ ಆ ಕ್ಷಣದಿಂದ ಜೆಡಿಎಸ್ ಮೇಲಿರ್ತಕ್ಕಂತಹ ಜನರ ಸೆಳೆತ ಕಮರಿ ಹೋಯಿತು ಎನ್ನುವಂಥ ವಾದವು ಒಂದು ವರ್ಗದ್ದು. ಈ ಎಲ್ಲದರ ನಡುವೆ ಒಂದು ಕಾಲದಲ್ಲಿ 48ಕ್ಕೂ ಹೆಚ್ಚು ಶಾಸಕರನ್ನು ಗಿಟ್ಟಿಸಿಕೊಂಡಿದ್ದಂತಹ ಜೆಡಿಎಸ್, ಒಂದು ಕಾಲದಲ್ಲಿ 35 ಜೆಡಿಎಸ್ ಶಾಸಕರಿದ್ದಂತಹ ಒಂದು ಪ್ರಾದೇಶಿಕ ಪಕ್ಷ 19ಕ್ಕೆ ಕುಸಿಯಿತು. ಅದಾದ ನಂತರ 18, ಈಗ 18, 17 ಜಂಗಮ ಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ. ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಪ್ರಾತಿನಿಧ್ಯ ಕೊಡಲಾಗುತ್ತೆ. ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಪ್ರಾತಿನಿಧ್ಯವನ್ನು ಕೊಡಲಾಗುತ್ತೆ. ಆದರೆ ಈ ಬಾರಿ ತೆಲಂಗಾಣವನ್ನು ರಾಷ್ಟ್ರೀಯ ಪಕ್ಷ ಹೊಡ್ಕೋತು. ಇಲ್ಲದಿದ್ದರೆ ಅಲ್ಲೂ ಕೂಡ ಪ್ರಾದೇಶಿಕದ್ದೇ ದರ್ಬಾರು. ಆದರೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಪ್ರಾದೇಶಿಕ ಪಕ್ಷ ಬಲಿಷ್ಠಗೊಳ್ಳಬೇಕಿತ್ತು. ಆದರೆ ಜಂಗಮ ಸಿದ್ಧಾಂತಗಳು ಇಂದೊಮ್ಮೆ ಬಿಜೆಪಿ ಜೊತೆ ಮೈತ್ರಿ ಸರ್ಕಾರವನ್ನು ಕೂಡ ರಚನೆ ಮಾಡಿತ್ತು ಜೆಡಿಎಸ್. ಹಾಸನ ಜಿಲ್ಲೆ ಜೆಡಿಎಸ್ನ ಭದ್ರಕೋಟೆ. ಇದು ಎಚ್.ಡಿ. ರೇವಣ್ಣರ ಸವಾಲ್. ಮುಂದಿನ ಚುನಾವಣೆಯಲ್ಲಿ ಪ್ರೂವ್ ಮಾಡ್ತೀವಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿದ್ದಾವೆ. ಹಾಸನ ಜಿಲ್ಲೆಗೆ ಅನ್ಯಾಯವಾದರೆ ಸಹಿಸೋದಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡುವುದಿಲ್ಲ. ಡೆವಲಪ್ಮೆಂಟ್ ವಿಚಾರದಲ್ಲಿ ನೋ ಪಾಲಿಟಿಕ್ಸ್.
TPZP ಚುನಾವಣೆಯಲ್ಲಿ ಸಾಮರ್ಥ್ಯ ತೋರಿಸ್ತೀವಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಲಘುವಾಗಿ ಪರಿಗಣಿಸೋದಿಲ್ಲ, ಎಲ್ಲೆಡೆ ಸಮರ್ಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತೇವೆ, ಹಾಸನ ಜೆಡಿಎಸ್ನ ಭದ್ರಕೋಟೆ ಎಂಬುದನ್ನ ಸಾಬೀತು ಮಾಡ್ತೀವಿ. ಅರಸೀಕೆರೆಯಲ್ಲಿ ಶಾಸಕ HD ರೇವಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂಬರುವಂತಹ ಸ್ಥಳೀಯ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಸಮರ್ಥ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೀವಿ. ಆದರೆ ಹಾಸನದ ವಾತಾವರಣ ಹೆಂಗಿದೆ ಅನ್ನೋದನ್ನ ಅರಿತುಕೊಳ್ಬೇಕಾಗುತ್ತೆ. ಹಾಸನದಲ್ಲಿ ಈಗ JDS ಎಷ್ಟು ಶಕ್ತಿಯುತವಾಗಿದೆ ಎನ್ನುವಂಥದ್ದನ್ನು ತಿಳ್ಕೋಬೇಕು. ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಂಸದ ಸ್ಥಾನದಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಆ ಸ್ಥಾನವನ್ನೇ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಬಂತು. ಅದಾದ ನಂತರ ಸೂರಜ್ ಪ್ರಕರಣ ಮುನ್ನೆಲೆಗೆ ಬಂದಾಗಲೂ ಕೂಡ JDS ತನ್ನ ಅಸ್ತಿತ್ವವನ್ನೇ ಹಾಸನದಲ್ಲಿ ಕಳೆದುಕೊಳ್ಳುತ್ತೆ ಎನ್ನುವಂಥ ಅರ್ಥದಲ್ಲಿ ಚರ್ಚೆಯಾಯಿತು. ಆದರೆ ಹಾಸನದಲ್ಲಿ JDS ಇರತಕ್ಕಂತಹ ಒಂದೇ ಒಂದು ಶಾಸಕ, ಒಂದಷ್ಟು ಶಾಸಕರು, ಆ ಪೈಕಿ HD ರೇವಣ್ಣ, ಅಂದರೆ HD ದೇವೇಗೌಡರ ಕುಟುಂಬದಲ್ಲಿ ರಾಜಕೀಯವಾಗಿ ಅಸ್ತಿತ್ವ ಉಳಿಸಿಕೊಂಡಿರತಕ್ಕಂತಹ ವ್ಯಕ್ತಿಗಳ ಪೈಕಿ ಒಂದು HD ಕುಮಾರಸ್ವಾಮಿ ಕೇಂದ್ರ ಸಚಿವರು, ಇನ್ನೊಂದು HD ರೇವಣ್ಣ ಹಾಲಿ ಶಾಸಕರು. ಉಳಿದ ಹಾಗೆ ಇನ್ನು ರಾಜ್ಯಸಭೆಯ ಸದಸ್ಯ HD ದೇವೇಗೌಡರು, ಉಳಿದ ಹಾಗೆ ಭವಾನಿ ರೇವಣ್ಣರ, ಸೂರಜ್ ರೇವಣ್ಣ MLC ಆಗಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಸ್ಥಾನ ಕಳೆದುಕೊಂಡ್ರು. ಅವರ ಮೇಲಿರ್ತಕ್ಕಂತಹ ಕಳಂಕ, ಅವರ ಮೇಲಿದ್ದಂತಹ ಆರೋಪ, ಅವರ ಮೇಲಿದ್ದಂತಹ ಪ್ರಕರಣ ತೀರ್ಪು ಬರದೇ ಇದ್ದರೂ ಕೂಡ ಜನರ ಮಸ್ತಿಷ್ಕದಲ್ಲಿ ಎಂದೂ ಮರೆಯಲಾಗದಂತಹ ಒಂದು ಮಹಾಘನ ಘೋರವಾದಂತಹ ಪ್ರಕರಣವಾಗಿ ಮಾರ್ಪಡ್ತು. ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನು ನಿಲ್ಲಿಸಿ JDSನ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಹೇಳಿದ್ರು HD ರೇವಣ್ಣ. ಅರಸೀಕೆರೆಯಲ್ಲಿ ಮಾತಿನ ಭರದಲ್ಲಿ ಭಾವುಕತನ ಇತ್ತು, ಮಾತಿನ ಭರದಲ್ಲಿ ಸವಾಲಿತ್ತು. HD ರೇವಣ್ಣರ ಮಾತಿನಲ್ಲಿ ನೊಂದ ಜೀವದ ಭಾವನೆಗಳು ವ್ಯಕ್ತವಾಗಿತ್ತು. ಹಾಸನದಲ್ಲಿ ಎಲ್ಲ ಮುಗಿದು ಹೋಯಿತು ಅಂತ ಅನ್ಕೋಬೇಡಿ, ಇದು ಕಾಂಗ್ರೆಸ್ಗೆ ಕೊಟ್ಟಂತಹ ನೇರವಾದಂತಹ ಸವಾಲಿದು. ಹಾಸನದಲ್ಲಿ JDS ಅನ್ನು ಮುಗಿಸ್ತೀವಿ ಅಂತ ಸವಾಲು ಹೊಡ್ತೀರಲ್ಲ, ನಿಮಗೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ DCM DK ಶಿವಕುಮಾರ್ ಬೇಸರದಲ್ಲಿರ್ತಕ್ಕಂತಹ JDSನ MLAಗಳು ಕಾಂಗ್ರೆಸ್ಸಿಗೆ ಬನ್ನಿ ಅಂತೇಳಿ ಪಂಥಾಹ್ವಾನ ಮಾಡ್ತಾರೆ ಓಪನ್ ಆಗಿ. ಸೊ ಆ ವಿಚಾರವೂ ಕೂಡ ಈ ಸಂದರ್ಭದಲ್ಲಿ ರೇವಣ್ಣ ಮೆಲುಕು ಹಾಕಿಕೊಂಡ್ರೇನೋ. JDS ಶಾಸಕರಿಗೆ ಹಿಂಸೆ ಕೊಡುವಂತಹ ಪ್ರವೃತ್ತಿ ನಿಲ್ಲಬೇಕು. ಎಲ್ಲ ಶಾಸಕರು ಕೂಡ ಒಂದೇ ಥರ ಕಾಣಬೇಕು. ವಿಧಾನಸಭೆಯ 224 ಸ್ಥಾನಗಳಲ್ಲಿ ಒಂದೊಂದು ಕ್ಷೇತ್ರಕ್ಕೂ ಅನುದಾನ ಕೊಡಬೇಕಾಗಿ ಬರುತ್ತೆ. ಆದರೆ ಕೇವಲ ಕಾಂಗ್ರೆಸ್ನ MLAಗಳಿಗೆ ಮಾತ್ರ ಪ್ರಾತಿನಿಧ್ಯವನ್ನು ಕೊಟ್ಟು ಅವರ ಕ್ಷೇತ್ರಕ್ಕೆ ಮಾತ್ರ ಡೆವಲಪ್ಮೆಂಟ್ ಮಾಡೋದಾದರೆ ನಿಮ್ಮದೆಂತಹ ಅಭಿವೃದ್ಧಿ ತಾರತಮ್ಯ? ಇದು ಅಭಿವೃದ್ಧಿ ತಾರತಮ್ಯ ಅಲ್ವಾ? ತಮ್ಮ ಪಕ್ಷ ಅಧಿಕಾರದಲ್ಲಿದೆ, ತಮ್ಮ MLAಗಳ ಕ್ಷೇತ್ರಕ್ಕೆ ಮಾತ್ರ ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ನೀವು ದ್ವಿಮುಖ ಧೋರಣೆಯನ್ನು ಮಾಡ್ತಾ ಇದ್ದೀರಿ ಎನ್ನುವಂಥ ಅರ್ಥದಲ್ಲಿ ಮಾಜಿ ಸಚಿವ HD ರೇವಣ್ಣ ಕೆಂಡ ಕಾರಿದ್ರು. ತೋರಿಸ್ತೀವಿ ನಾವು ಕೂಡ, ZP ಚುನಾವಣೆ ಬರುತ್ತಲ್ಲ ಆಗ ನಾವು ತೋರಿಸ್ತೀವಿ, ಸಮರ್ಥವಾದಂತಹ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸ್ತೀವಿ. ಈಗಲಿಂದಲೇ ನಾವು ಬೂತ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಬೂತ್ ಮಟ್ಟದ ಕೆಲಸ ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷದ ಶಕ್ತಿಯನ್ನು ತೋರಿಸಿಯೇ ತೀರ್ತೀವಿ ಎನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಹಾಸನ ಜಿಲ್ಲೆ JDSನ ಭದ್ರಕೋಟೆ, ಅಭಿವೃದ್ಧಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬಾರ್ದು, ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣನೂ ಕೂಡ ಮಾಡಬಾರ್ದು. ಸೊ ಇದು ಮಾಜಿ ಸಚಿವ HD ರೇವಣ್ಣರ ಆಕ್ರೋಶಿತವಾದಂತಹ ಮಾತು.